ಬಿಡಿಸಿಕೊಳ್ಳಲು ಸರ್ಪವನ್ನ ಕೆಣಕಿ ಕಪ್ಪೆಯನ್ನು ಬಿಡಿಸಿಕೊಂಡಂತಾಗಿದೆ. ಸಾವಿತ್ರಿ, ನೋಡುತ್ತಿರು, ಸಿರಿತನವಿದೆ ಎಂದು ಸೊಕ್ಕಿನಿಂದ ಬೆಳೆಯುತ್ತಿರುವ ನಿಮ್ಮ ಮನೆತನ ಕಿತ್ತುವೆ ನಾ ಬೆಂಕಿಯ ಜ್ವಾಲೆ. ಆ ಜ್ವಾಲೆ ಊರಿದಂತೆ ನಿಮ್ಮ ಮನೆಯಲ್ಲಿ ಶಿವ ತಾಂಡ ನೃತ್ಯ ಆರಂಭವಾಗಿ ಬೇಗನೆ ಪ್ರಳಯವಾಗುವುದು. ನಂದನವಾಗಿದ್ದ ನಿಮ್ಮ ಮನೆ ಹಿಂದೆ ಬೀಸುವೆ ಸುನಿದಲಿಗೆ ನನ್ನ ಪ್ರೇಯಸಿ ಸುವರ್ಣದಿಂದ ಪ್ರೇಮದ ಬಲೆ. ಆ ಬಲೆಯಲ್ಲಿ ಚಿಕ್ಕು ಚಿತ್ರ ವಿಚಿತ್ರವಾಗಿ ಸೂರ್ಯಗೊಂಡ ನೀರಿನಂತೆ ತೇಲಿದಾಗ ಆಗ ರಾಮಜ್ಜನ ಮನೆ ಆಶಾ ಗೋಪುರ ತೇಲಿ ಹೋಗುವುದು. ವಜ್ರಗಳು ಬಾವಿಯಲ್ಲಿರುವ ನಿಮ್ಮೆಲ್ಲರ ಮನಸ್ಸು. ಶ್ರೀಕೃಷ್ಣನಂತೆ ನಿಮ್ಮಣ್ಣ ತಮ್ಮಂದಿರ ವಿನಾಶಕ್ಕೆ ಶ್ರೀಕೃಷ್ಣನು ಧರ್ಮವನ್ನು ನೆಲೆಸುವುದಕ್ಕಾಗಿ ಅವತರಿಸಿದ. ಆದರೆ ಈ ಜಗನ್ನಾಥ ಆಗಲ್ಲ. ನಿಮ್ಮೆಲ್ಲರ ಸರ್ವನಾಶಕ್ಕೆ ನಿಮ್ಮ ಮನೆತನದಲ್ಲಿ ಅವತರಿಸುವೆ. ಆಗ ಸಾವಿತ್ರಿ ಅವಳೆನ್ನ ದಾಸಿ, ನನಗೆ ಬೇಕಾದಾಗ ಕಾಮ ತೀರಿಸಿಕೊಳ್ಳುವ ವೇಶ್ಯೆ. ಸುವರ್ಣ ಬರುವ ವೇಳೆಯಾಗಿದೆ. ಈಗಿನಿಂದಲೇ ಬೋಧಿಸುವೆ ಭಗವದ್ಗೀತೆಯನ್ನು. ಮಿಸ್ ಸುವರ್ಣ, ಏನು ಸಮಾಚಾರ? ಒಳ್ಳೆ ಗ್ರ್ಯಾಂಡ್ ಆಗಿ ಬಂದಿದೆಯಲ್ಲ, ಏನಾದರೂ ವಿಶೇಷವಿತ್ತೆ? ವಿಶೇಷವೇನು ಬಂತು ಜಗನ್ನಾಥ್? ಮನಮೆಚ್ಚಿದ ಮಲ್ಲಿಗೆಯಲ್ಲಿ ಸದಾ ನಿಮ್ಮ ಭಾವಚಿತ್ರವೇ ಅಲ್ಲಿ ನಿಂತಿರುವಾಗ ಇದೇ ಯಾವತ್ತು ವಿಶೇಷ ಅಲ್ವೇ? ಸುವರ್ಣ, ಅಗೋ ನೋಡು, ಪಶ್ಚಿಮ ದಿಗಂತದಲ್ಲಿ ರವಿಯು ತನ್ನ ಮೃದುವಾದ ಕಿರಣಗಳನ್ನು ಈ ಹೂಬರ ಮೇಲೆ ಚೆಲ್ಲುತ್ತಾ ಪ್ರೇಮಿಗಳ ಸಂತೋಷಕ್ಕೆ ಹೇಗೆ ಎಡೆಮಡಿಕೊಡುತ್ತಿದ್ದಾನೆ ಆ ದಿನಮಣಿ. ಅಗೋ ಅಲ್ಲಿ ನೋಡು, ಆ ಹಕ್ಕಿ ಪಕ್ಷಿಗಳೆಲ್ಲ ಸೂರ್ಯದೇವರ ಆಸಂಗವಾಗುವುದರಿಂದ ಆ ಹಕ್ಕಿ ಪಕ್ಷಿಗಳು ತಮ್ಮ ತಮ್ಮ ಜೋಡಿಗಳೊಂದಿಗೆ ಹೇಗೆ ಗೂಡನ್ನು ಸೇರ್ತಾ ಇದ್ದವೆ ಅಂತ ನೋಡಿ. ಆ ಹಕ್ಕಿ ಪಕ್ಷಿಗಳೆಲ್ಲ ತನ್ನ ಇಂಪಾದ ಕೂಗಿನಿಂದ ಕೂಗುತ್ತಾ ಚಿಲಿಪಿಲಿ ಗುಟ್ಟುತ್ತಾ ಗೂಡನ್ನು ಸೇರುವುದರ ಸಂಕೇತವೇನು? ಅದು ಅಲ್ಲೇ ನವ ಪ್ರೇಮಿಗಳಾಡುವ ಮಾತಿನ ಸಂಕೇತ. ಬಲು ರಸಿಕರು ನೀವು. ಇದೇ ಸಂತೋಷದ ಸಮಯದಲ್ಲಿ ಮೂಡಿ ಬರಲಿ ಒಂದು ಮಧುರ ಕಂಠದ ಗಾಯನ.
ಸುವರ್ಣ, ನಾನಿಂದು ನಿನಗೆ ಮಹತ್ವವಾದ ಕೆಲಸವನ್ನು ಒಪ್ಪಿಸಬೇಕೆಂದಿರುವೆ. ಅದಕ್ಕಾಗಿ ನಿನ್ನ ಒಪ್ಪಿಗೆಯನ್ನು ಬಯಸುವೆ. ನೋಡಿದೆಯೇ, ನನ್ನ ಜೀವನವನ್ನೇ ನಿಮ್ಮಲ್ಲಿ ಲೀಲವಾಗಿರ್ತೀನಿ. ನಿಮ್ಮ ಚರಣದಾಸೆಯಾಗಿ ಬಾಳುವ ಆಸೆಯುಳ್ಳ ನಾನು ನೀವು ಯಾವ ಕೆಲಸ ಕೊಟ್ಟರು ಮನಪೂರ್ವಕವಾಗಿ ಮಾಡ್ತೀನಿ. ಅದರಂತೆ ವಚನ ಕೊಡುವೆಯಾ? ಯಾಕ್ರಿ, ನನ್ನ ಮೇಲೆ ಇನ್ನೂ ಸಂಶಯ ಇಲ್ಲ. ತೆಗೆದುಕೊಳ್ಳಿ ನನ್ನ ವಚನ. ನೋಡು ಸುವರ್ಣ, ಇಂದಿನಿಂದ ನೀನು ಸಾವುಕಾರ ಸುನಿಲನ ಸತಿಯಾಗಿ ಬಾಳುವುದಕ್ಕಾಗಿ ನೀವಿಬ್ಬರು ನವ ಪ್ರೇಮಿಗಳಾಗಬೇಕು. ಜಗನ್ನಾಥ್, ಇದನ್ನೇನು ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನು ನಂಬಿ ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಮೀಸಲಾಗಿಟ್ಟು ನಿಮ್ಮ ಕೈಯಾರೆ ಮಾಂಗಲ್ಯವನ್ನು ಧರಿಸಿಕೊಂಡು ಪತಿವತೆ ತಿರುಮಣಾಗಿ ನಿಮ್ಮ ಪಾದದಡಿಯಲ್ಲಿ ಸಾವನ್ನಪ್ಪಬೇಕು ಅನ್ಕೊಂಡಿದ್ದೆ. ನೀವು ಯಾವ ಕಟ್ಟಳೆಗೆ ಹಾಕಿದ್ರೆ ಇಲ್ಲ ರೀ, ಇದು ಖಂಡಿತವಾಗಿ ನನಗೆ ಸಾಧ್ಯವಿಲ್ಲ. ಆಗಲ್ಲ ಸುವರ್ಣ, ನಾ ಹೇಳುತ್ತಿರುವುದು ಶಾಶ್ವತವಾಗಿ ಸುನಿಲನ ಸತಿಯಾಗಿ ಬಾಳೆಂದು ನಾ ಹೇಳುತ್ತಿಲ್ಲ. ತಾತ್ಕಾಲಿಕವಾಗಿ ಸುನಿಲನ ಸತಿ. ಮದುವೆಯಾದ ಮರುದಿನವೇ ನೀ ಆ ಮನೆಗೆ ಹಾಕಬೇಕು ಸೂತ್ರಧಾರಿ. ಆಗ ನೀನು ನಿನ್ನ ಗಂಡನಿಗೆ ಮಂಕು ಬುದ್ಧಿಯನ್ನೆರೆಸಿ ಅಣ್ಣ ತಮ್ಮಂದಿರ ಯುದ್ಧವನ್ನು ನೋಡಿ ಚಪ್ಪಾಳೆ ತಟ್ಟೆ ನಕ್ಕು ನಡೆಯಬೇಕು ನಾವಿಬ್ಬರು ಒಂದಾಗಿ. ಆಗ ಸುನಿಲನ ತಂದೆ ರಾಮಜ್ಜನ ಆಶಾ ಗೋಪುರ ಚಿತ್ರವಾಗಿ ಸೂರ್ಯಗೊಂಡ ನೀರಿನಂತೆ ತೇಲಿದಾಗ ಬಂದು ಸೇರು ನೀ ನನ್ನನ್ನು. ಆಗ ನಾನೇ ರಾಜ, ನೀನೇ ರಾಣಿ. ಅಲ್ಲದೆ ಆ ಮನೆಯನ್ನು ಪಡೆಯುವುದರಿಂದ ನಿಮಗಾಗುವ ಲಾಭವಾದರೂ ಏನು? ಲಾಭ ಚಲವೇ ನನ್ನ ಲಾಭ. ಬರೀ ಛಲ ತೀರ್ಸ್ಕೊಳ್ಳೋಕ್ಕೋಸ್ಕರ ನನ್ನ ನಿಮ್ಮ ಪ್ರೇಮ ನಿಂತ ನೀರಾಗ್ಬೇಕಾ? ಉಚ್ಚಿ ಹಾಗೆಂದು ಯಾರು ಹೇಳಿದರು? ಅಲ್ಲಿವರೆಗೆ ಗುಪ್ತವಾಗಿರಲಿ ನಮ್ಮಿಬ್ಬರ ಪ್ರೇಮದ ನಟನೆ. ಅಲ್ಲರಿ, ಈ ಗುಪ್ತ ಪ್ರೇಮದ ವಿಷಯ ನಮ್ಮ ನಲ್ಲನಾಗುವ ಸುನಿಲ್ಗೂ ಅಥವಾ ಅವ್ರ ಮನೆಯವರಿಗೂ ಗೊತ್ತಾದ್ರೆ ಮುಂದೆ
ಸಾವಿತ್ರಿ, ನಮಗಾಗುವ ಗತಿಯ ಬಗ್ಗೆ ವಿಚಾರಿಸದೆ ರಾಮಚ್ಚನ ಮನೆಗಾಗುವ ಗತಿಯ ಬಗ್ಗೆ ವಿಚಾರ ಮಾಡಿ ನೋಡು. ಅಂದ್ರೆ ಸುವರ್ಣ, ಇಂದಿನಿಂದ ನೀನು ತಂಗಿ, ನಾನು ಅಣ್ಣ. ಹಾಗಲ್ಲ ನಾ ಹೇಳುತ್ತಿರುವುದು, ಕೇವಲ ನಟನೆ. ಹಾಗೋ ನೋಡು ಸುವರ್ಣ, ಬಾಯಾರಿಕೆಯಾಗಿ ನಾಗಾ ಲೋಟದಿಂದ ಓಡಿ ಬಂದ ಕುದುರೆಯಂತೆ ಸುನಿಲ ಇತ್ತ ಕಡೆ ಬರುತ್ತಿದ್ದಾನೆ. ಶುರುವಾಗಲಿ ಇಂದಿನಿಂದಲೇ ನಿನ್ನ ಪ್ರಥಮ ಪ್ರೇಮದ ನಟನೆ. ಹಾಗೆ ಆಗಲಿ, ನಿಮ್ಮನ್ನೇ ನಂಬಿದ್ದೀನಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ. ನಂಬಿದವರಿಗೆ ಇಂಪು ಕೊಡುವುದೇ ಈ ಜಗನ್ನಾಥನ ಹುಟ್ಟು ಗುಣದ ಅಭ್ಯಾಸ. ಅಲ್ಲೋ ಜಗನ್ನಾಥ್, ಏಕೆ ವಿದ್ಯಾಭ್ಯಾಸದ ವಿಷಯವನ್ನೇ ಪ್ರಸ್ತಾಪಿಸುತ್ತಿರುವೆಯಲ್ಲ? ಇದೇ ನನ್ನ ತಂಗಿಯ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ಮುಗಿಸಬೇಕೆಂದು ಯೋಚಿಸುತ್ತಿದ್ದೆ. ಅಷ್ಟರಲ್ಲಿಯೇ ನೀನು ಬಂದೆ. ಏನು ಸಮಾಚಾರ? ಸಮಾಚಾರವು ಏನು ಬಂತು ಜಗನ್ನಾಥ್? ನೀನೇ ಹೇಳಿದೆಯಲ್ಲ ಹೊಸ ಸಮಾಚಾರ. ಜಗನ್ನಾಥ್, ಇಲ್ಲಿವರೆಗೂ ನಿನ್ನ ತಂಗಿಯ ವಿಷಯವನ್ನು ಒಂದು ಸಾರಿಯಾದರೂ ನನ್ನಲ್ಲಿ ಪ್ರಸ್ತಾಪಿಸಿದ್ಯಾ? ಅದು ಹೋಗಲಿ, ನಿನ್ನ ತಂಗಿ ಇರುವಳೆಂಬ ಪರಿಕಲ್ಪನೆಯಾದರೂ ನಿನ್ನಲ್ಲಿತ್ತೇನೋ? ಒಂದೇ ಸೇರಿ ತಂಗಿ ಸಮೇತನಾಗಿ ನಿಂತು ನನಗೆ ಶಾಕಿಸಿಕೊಟ್ಟಿರುವೆಲ್ಲವೇ? ಓಹೋ, ಆ ವಿಷಯವೇ? ನೋಡು ಸುನಿಲ, ನಾನು ಆಗಾಗ ಧಾರವಾಡಕ್ಕೆ ಹೋಗುತ್ತಿದ್ದೇನಲ್ಲ, ಇದೇ ನನ್ನ ತಂಗಿಯನ್ನು ನೋಡಲಿಕ್ಕಾಗಿ. ಇವಳೊಬ್ಬಳೇ ನನಗೆ ತಂಗಿ, ಇವಳೇ ಸರ್ವಸ್ವವೆಂದರೂ ತಪ್ಪಾಗಲಿಕ್ಕಿಲ್ಲ. ನೋಡು ಸುನೀಲ್, ಇವಳ ಹೆಸರು ಸುವರ್ಣ ಅಂತ. ಈ ಸಾರಿ BA ಫೈನಲ್, ಕ್ಲಾಸಿಗೆ ಫಸ್ಟ್, ಸಂಗೀತದಲ್ಲಿ ಸಾಕ್ಷಾತ್ ಶಾರದೆ. ನೋಡು ಸುವರ್ಣ, ನನಗೆ ಒಬ್ಬ ಗೆಳೆಯನಿದ್ದಾನೆ, ಪ್ರಾಣಕ್ಕೆ ಪ್ರಾಣ ಕೊಡುವನೆಂದು ಹೇಳ್ತಿದ್ದೇನಲ್ಲ, ಅವನೇ ಇವನು. ಇವನ ಹೆಸರು ಸುನೀಲ್ ಅಂತ. ಸುನೀಲ, ಸುವರ್ಣ, ಏನನ್ನೋ ನೋಡುತ್ತೀರಲ್ಲ? ಜಗನ್ನಾಥ್, ನಾನು ಇವಳನ್ನು ಎಲ್ಲೋ ನೋಡ್ದಾಗಿದೆ. ನಾನು ಸಹ ಇವನ್ನೆಲ್ಲೂ ನೋಡಿದ್ದೇನೆ ಅನಿಸ್ತಾ ಇದೆ. ಓಹೋ, ಮೊದಲೇ ಪರಿಚಯಸ್ಥರಂತಾಯಿತು. ನಾನು ಪರಿಚಯ ಮಾಡಿಕೊಡುವ ಬೇತರವೇ.
ತಂಗಿರು ಕುಡಿ ತರುವೆ ನಿನ್ನ ಪಾದಕ್ಕೆ ಏನಿದು? ಗೆಳೆಯನೆಂದು ಸಲಿಗೆಯಿಂದ ಮಾತನಾಡಲು ಬಿಟ್ಟರೆ ನನ್ನ ತಂಗಿಯ ಮೇಲೆ ಕೈ ಹಾಕಿದೆಯಾ? ಸುವರ್ಣ, ಇದೇನಮ್ಮ ನೀನು ಕಲಿತು ಬಂದದ್ದು? ಅಣ್ಣ, ಅದು ಅದು ನಾನಿವರನ್ನ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಜಗನ್ನಾಥ್, ನಾನು ಇವಳನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಹೌದಣ್ಣ, ಓಹೋ, ಇಲ್ಲಿವರೆಗೂ ಕೊಟ್ಬಿಡು. ಓಹೋ, ಇಲ್ಲಿವರೆಗೂ ಬಂದಿದ್ದೇನೋ ನಿಮ್ಮ ಪ್ರೇಮದ ನಾಟಕ. ನೋಡು ಸುವರ್ಣ, ಇವರೊಬ್ಬರು ಆಗರ್ಭ ಶ್ರೀಮಂತರು, ಮೇಲಾಗಿ ಊರ ದೊರೆಯಂತಿರುವ ಪೊಲೀಸ್ ಪಾಟೀಲ್ ರಾಮಜ್ಜನ ಮಗ. ಇಂಥವರ ಸಂಬಂಧ ಬೆಳೆಸುವುದು ಕಾಗೆ ಕೋಗಿಲಿಯಾಗುವುದು ಎರಡು ಒಂದೇ ಅಮ್ಮ. ಇವರಿಗೆ ವರದಕ್ಷಿಣೆ ಕೊಡುವ ಶಕ್ತಿ ನಮಗಿಲ್ಲ. ಬಾ ತಂಗಿ, ಹೋಗೋಣ. ಜಗನ್ನಾಥ್, ನಿಲ್ಲು. ಶ್ರೀಮಂತನೆಂಬ ಅಹಂಕಾರದಲ್ಲಿದ್ದರೆ ನಿನ್ನ ಕೂಡ ಸ್ನೇಹವನ್ನೇ ಬೆಳೆಸುತ್ತಿರಲಿಲ್ಲ. ಅದು ಇರಲಿ, ನೀನು ಶ್ರೀಮಂತನೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ವರದಕ್ಷಿಣೆ ಕೇಳಲಾರೆ. ವರದಕ್ಷಿಣೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧಿಗಳೇ. ಸಂಪನ್ನಳಾದ ಹೆಣ್ಣೊಂದಿದ್ದರೆ ಅದೇ ವರದಕ್ಷಿಣೆ ಎಂದು ನಮ್ಮ ಮನೆಯಲ್ಲಿ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿ ನಿನ್ನ ತಂಗಿಯನ್ನು ನನ್ನ ಕೈ ಹಿಡಿದು ಪುಣ್ಯ ಕಟ್ಟಿಕೊಳ್ಳೋ ಮಾರಯ್ಯ. ಸುರಯ್ಯ, ಸುನಿಲ, ಇಂಥ ವಿಷಯವನ್ನು ಹೇಳಿದರೆ ನಿನಗೆಲ್ಲೋ ಮನಸ್ತಾಪವಾಗಬೇಕಾಗುತ್ತದೆ ಅಂತ. ಯಾವ ವಿಷಯ ಹೇಳು, ಪರವಾಗಿಲ್ಲ ಜಗನ್ನಾಥ್. ನೋಡು ಸುನಿಲ, ನಿಮ್ಮ ತಮ್ಮ ಬಸವರಾಜ ಮತ್ತು ನಿನ್ನ ಅತ್ತಿಗೆ ಸಾವಿತ್ರಮ್ಮ ಈ ಮದುವೆಗೆ ಒಪ್ಪಲಾರರು. ಪಾಪ, ನಾನೇನು ತಪ್ಪು ಮಾಡಿದನೆಂದು ಈ ರೀತಿ ಅಗೆ ಸಾಧಿಸುತ್ತಿದ್ದಾರ. ನಿನ್ನ ತಮ್ಮ ಮತ್ತು ನಿನ್ನ ಅತ್ತಿಗೆ ಈ ಮದುವೆಗೆ ಒಪ್ಪದಿದ್ದರೆ ನಿನ್ನ ತಂದೆ ನಿನ್ನಣ್ಣ ಕೂಡ ಈ ಮದುವೆಗೆ ಒಪ್ಪಲಾರರು. ಆಗ ಮದುವೆ ನಿಂತು ಮರ್ಯಾದೆಗೇಡಾಗಿ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಈ ಸಂಬಂಧವನ್ನು ಇಲ್ಲಿಗೆ ಬಿಡಬೇಕೆಂದು ನನ್ನ ಅಭಿಪ್ರಾಯ. ಇಲ್ಲ ಜಗನ್ನಾಥ್, ಯಾರ ಒಪ್ಪಿಗೆ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಒಪ್ಪಿದರೆ ಒಳಿತು, ಒಪ್ಪದಿದ್ದರೆ ನಾನೇ ಒಂದು ರಿಜಿಸ್ಟರ್ ಮ್ಯಾರೇಜ್ ಮುಖಾಂತರ ಮದುವೆ ಆಗಿ ಬರುತ್ತೇನೆ. ಇದರಂತೆ ಬಾಧ್ಯ ಕೊಡುವೆ, ಆಯ್ತು? ನನ್ನ ತಂಗಿಯು ಏನು ಅರಿಯದ ಮುಗ್ಧ ಬಾಲೆ. ಇವಳಿಗೆ ಕಷ್ಟಗಳೆಂಬ ಶಬ್ದಗಳನ್ನು ಕಿವಿಯ ಮೇಲೆ ಬೀಳದಂತೆ ನೋಡಿಕೊಂಡು ಬಂದಿದ್ದೇನೆ. ಒಂದೇ ವೇಳೆಗೆ ಇವಳಿಗೆ ಮದುವೆ ಮಾಡುವುದೆಂದರೆ ನನಗೇಕೋ ಮನಸ್ಸಾಗುತ್ತಿಲ್ಲ. ಅದು ಅಲ್ಲದೆ ನನ್ನ ತಂಗಿ ಎಂದ ಕೂಡಲೇ ನಿಮ್ಮ ಮನೆಯಲ್ಲಿ ಇಲ್ಲದ ಕಷ್ಟ ಕೊಟ್ಟರೆ ಮುಂದೆ ನನ್ನ ತಂಗಿಯ ಗತಿ ಏನೆಂದು ಯೋಚಿಸುತ್ತಿದ್ದೇನೆ. ಸುನಿಲ, ಯೋಚನೆ ಮಾಡಬೇಡ ಮಿತ್ರ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೇನೆ. ಒಂದು ವೇಳೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರ ಮದುವೆಗೆ ಯಾರಾದರೂ ಅಡ್ಡಿಯಾದರೆ ಅಲ್ಲೇ ಆ ಮನೆಯನ್ನು ಒಡೆದು ಹಿಂಭಾಗ ಮಾಡುವೆ. ಒಂದಾಗಿದ್ದ ಅಣ್ಣ ತಮ್ಮಂದಿರ ಹೃದಯದಲ್ಲಿ ಆವ ಮುಂಗುತಿಗಳೆಂದೇ ಕಾದಾಡಿಸುವೆ. ಇದಕ್ಕೆ ನಾ ತಪ್ಪಿ ನಡೆದಿದ್ದೆ. ಆದರೆ ನನ್ನ ತಂದೆಗೆ ನಾ ಹುಟ್ಟಿಲ್ಲವೆಂದು ತಿಳಿ. ಆಗಲಿ ಆಗಲಿ ಸುನೀಲ್, ನಿನ್ನ ಮಾತಿನಂತೆ ಇಂದಿನಿಂದ ಮದುವೆ ಸಿದ್ಧತೆ ಮಾಡೋಣ. ಇಲ್ಲ, ನನಗಿಷ್ಟು ಕೆಲಸವಿದೆ, ನಾಳೆ ಬರುತ್ತೇನೆ. ಬನ್ರಿ, ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿಬಿಡಿ. ಆಯ್ತು, ನಡೆಸೋಣ. ನಿನ್ನಂತಾನೆ ಆಗಿ. ಓಹೋ, ಒಂದೇ ವೇಳೆಗೆ ಎಷ್ಟೊಂದು ಶುರುವಾಯ್ತಲ್ಲ. ನಡೆಯಿರಿ.